ಗಂಭೀರವಾಗಿ ಇದನ್ನು ತೆಗೆದುಕೊಂಡು ಉತ್ತರಗಳನ್ನು ಕೊಡುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲ ನಾವು ಮಾತಾಡ್ಬೇಕಲ್ಲ, ನಾವೇ ಪ್ರಶ್ನೆ ರೈಸ್ ಮಾಡಿದ್ದು, ಅವರಲ್ಲ. ಅವ್ರು ಆರಾಮಾಗಿ ಕೂತಿದ್ದಾರೆ. ಒಂಥರ ಸರ್ಕಾರ ಸೋಮಾರಿ ಸರ್ಕಾರ. ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಟ್ಟಿದೆ. ಇಲ್ಲ ಈಗ ನಾವು ಅಧಿವೇಶನದಲ್ಲಿ ಕಳೆದ ಒಂದು ವಾರದಿಂದನೂ ಕೂಡ ಈ ತರ ಘಟನೆಗಳಾಗ್ತಾ ಇರೋದನ್ನ ಪದೇ ಪದೇ ತಮ್ಮ ಗಮನಕ್ಕೆ ತಂದಿದ್ರಿ. ನೀವು ಫಸ್ಟ್ ವಾರ್ನಿಂಗ್, ಸೆಕೆಂಡ್ ವಾರ್ನಿಂಗ್, 3ನೇ ವಾರ್ನಿಂಗ್ ಆಯ್ತು, 4 ಆಯ್ತು, ಇವತ್ತು 5ಕ್ಕೆ ಬಂದ್ಬಿಡ್ತು. 5ಕ್ಕೆ ಬಂದಾಗ ನೀವು ಈ ಸದನದ ಒಂದು ಗೌರವವನ್ನು ಕಾಪಾಡಬೇಕು, ಸದನಕ್ಕೆ ಒಂದು ಘನತೆ ಗೌರವವನ್ನು ತಗೊಳ್ಳೋಂಥ ದೃಷ್ಟಿಯಿಂದ ನೀವು ತೀರ್ಮಾನ ತೆಗೆದುಕೊಂಡಿದ್ದೀರಿ. ನಿಮ್ಮ ತೀರ್ಮಾನಕ್ಕೆ ನಮ್ಮ ಪೂರ್ತಿ ಸ್ವಾಗತ ಮಾಡ್ತಾರೆ. ಯಾಕಂದ್ರೆ ಆ ಸ್ಥಾನದಲ್ಲಿ ಯಾರು ಕೂತ್ಕೊಂತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್. ಈಗ ಅಧಿಕಾರಿಗಳು ತಾವು ನೋಡಿದ್ದೀರ, ಕೆಲವರು ಬರದೇ ಇಲ್ಲ ಅಧಿಕಾರಿಗಳು. ಇವಾಗ ಪ್ರಶ್ನೆಗಳು ಕೃಷ್ಣ ಬೈರೇಗೌಡರು ಇದಾರಲ್ಲಿ ಇದ್ದಾಗ ಸಿಎಂ ಅವ್ರನ್ನ ಕೃಷ್ಣ ಬೈರೇಗೌಡರನ್ನ ಕರೀರಿ ಅಂತಾನು ಹೇಳಿದ್ರು. ಅವರ ಇಲಾಖೆಯಲ್ಲೂ ಕೂಡ 90ಕ್ಕೆ 20 ಬಂದಿದೆ. ಆಮೇಲೆ ವಸತಿ ಇಲಾಖೆಯಲ್ಲೂ ಕೂಡ 40 ಏನೋ 2, 3, 4 ಬಂದಿದೆ. ಅಲ್ಲೂ 31ಕ್ಕೆ 4 ಬಂದಿದೆ. ಅಂದ್ರೆ ಯಾರು ಸೀರಿಯಸ್ ಆಗಿ ತಗೊಂತಾನೆ ಇಲ್ಲ ಅಧಿಕಾರಿಗಳು, ಒಬ್ರು ಸೀರಿಯಸ್ನೆಸ್ ಇಲ್ಲ ಅವ್ರಿಗೆ. ನೀವು ಹಿಂಗೆ ಹೇಳ್ತಾ ಈಗ 4-5 ಸರಿ ಆಯ್ತು, ನೀವು ಆ ಸ್ಥಾನದಲ್ಲಿ ಕೂತ್ಕೊಂಡು ಹೇಳಿದ್ಮೇಲೂ ಕೂಡ ಚೀಫ್ ಸೆಕ್ರೆಟರಿ ಪ್ರತಿ ಅವರು ರಿವ್ಯೂ ಅಸೆಂಬ್ಲಿ ನಡೆಯಕ್ ಮುಂಚೆ ಅವರು ಒಂದು ಸಭೆ ಕರಿಬೇಕು, ಮಧ್ಯೆ ಒಂದ್ಸರಿ ರಿವ್ಯೂ ಮಾಡಬೇಕು. ಏನೂ ಇಲ್ಲ. ಚೀಫ್ ಸೆಕ್ರೆಟರಿ ಅವರು ಕೈ ಚೆಲ್ಬಿಟ್ಟು ಕೂತವ್ರೆ. ಅವ್ರನ್ನ ಇವತ್ತು ಕೇಳಿದಾಗ ಅವ್ರೇನು ಹೇಳಿದ್ರು, ನನಗೆ ಈ ಕ್ವಶನ್ಸ್ ಎಷ್ಟು ಬರುತ್ತೆ ಏನ್ ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ರು. ಅಂದ್ರೆ ನಾವು ಸದನ ಹೇಗೆ ನಡೆಸಬೇಕು? ಇಲ್ಲಿ ಪ್ರತಿಯೊಬ್ಬ ನಮ್ಮ ಗೌರವಾನ್ವಿತ ಎಲ್ಲ ಸದಸ್ಯರು ನಾವೇನೋ ಒಂದು ಕ್ವಶನ್ ಹಾಕಿರ್ತೀರಿ, ನಮ್ಗೇನೋ ಉತ್ತರ ಬರುತ್ತೆ, ಆ ಉತ್ತರ ತಗೊಂಡೋಗಿ ನಮ್ಮ ಕ್ಷೇತ್ರದಲ್ಲಿ ನಾವು ತೋರಿಸ್ಬೋದು. ಒಂದು ಗೌರವ. ಏನ್ಕ್ ಹೋಗಿದ್ದಪ್ಪ ನೀನು ಅಲ್ಲಿ ಕಡ್ದು ಕಟ್ಟಾಕ್ ಹಾಕಿ ಅಂತ ಹೇಳಿದ್ರೆ, ನೋಡಪ್ಪ ಇದೆಲ್ಲ ಅಂತ ಹೇಳ್ಬೋದು. ಇಲ್ಲಿ ಬಂದು ಏನು ಇಲ್ಲ, ಕಡ್ದು ಇಲ್ಲ, ಕಟ್ಟ ಏನು ಇಲ್ಲ ಅಂತ ಹೋದ್ರೆ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಒಂಥರ ಅವಮಾನ ಆಗ್ತದೆ, ಯಾರೇ ಇರ್ಬೋದು. ಆದ್ರೆ ನೀವಿವತ್ತು ನಡ್ಕೊಂಡಂತ ನಡವಳಿಕೆ ಏನಿದೆ ಅದು ಜನ ಮೆಚ್ಚುವಂತ ನಡವಳಿಕೆಯನ್ನ ನಡ್ಕೊಂಡಿದ್ದೀರಾ, ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆದ್ರೆ ಅಧಿಕಾರಿಗಳಿಗೆ ನಮ್ಮ ಗೌರವಾನ್ವಿತ ಹೋಮ್ ಮಿನಿಸ್ಟರ್ ಹೇಳಿದ್ರು, ಒಂದು 2-3 ಸಸ್ಪೆಂಡ್ ಮಾಡ್ತೀನಿ ಅಂತ. ಆ ಭಾಷೆಯಲ್ಲಿ ಹೇಳಿದ್ರೆ ಯಾರು ಸಸ್ಪೆಂಡ್ ಆಗಲ್ಲ. ಇನ್ ಸ್ವಲ್ಪ ಖಡಕ್ ಆಗಿ ಹೇಳ್ಬೇಕು, ಸಸ್ಪೆಂಡ್ ಮಾಡಬೇಕು. ಆಗ ಆ ಸ್ಥಾನಕ್ಕೆ